ಅಲ್ಲೇ ಅಂತ ನಮ್ಮ ಅಜ್ಜಿ ಯಾವಾಗಲೂ ಕೂತ್ಕೊತಿದ್ದು ಇದೇ ಪೊಸಿಷನ್ ಅಂತ. ನಿಮಗೆ ಲಿಟ್ರಲಿ ಈ ಗುಹೆ ಕರ್ಕೊಂಡು ಹೋಗ್ತೀವಿ. ಏನು ನಮ್ಮ ದೊಡ್ಡಮ್ಮಂಗೆ ಗೊತ್ತೇ ಇಲ್ವಂತ ಇದಿಷ್ಟು ಎಕ್ಸ್ಪೆನ್ಸಿವ್ ಹಿಂಗೆ ಕೊಡಬಾರ್ದು ಅಂತ. ಫುಲ್ ಬರಲ್ಲ. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಬನ್ನಿ ಊರಿಗೆ ಹೋಗೋಣ, ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ. ಸೊ ಲೆಟ್ಸ್ ಗೋ. ಇಲ್ಲಿ ತಿನ್ನೋಕೆ ಬಂದಿದ್ದೀವಿ, ಆಮೇಲೆ ಎಲ್ಲೂ ಏನೂ ಸಿಗಲ್ಲ ಅಂತ. ಲೈಕ್ ಊರಿಗೆ ಹೋಗ್ಬಿಟ್ಟಿರ್ತಾರೆ, ಏನೂ ಸಿಗಲ್ಲ. ಈಗಾಗಲೇ ಪೇಟ್ ಪೂಜೆ ಮಾಡ್ಕೊಂಡು ಹೋಗೋಣ ಅಲ್ಲೇನು ತಿಂದಿದ್ದೀನಿ, ಆದರೂ ಇಲ್ಲೇ ತಿಂತೀನಿ, ಜಾಸ್ತಿ ತಿಂತೀನಿ. ಊಟ ತಿನ್ನಂದರೆ ಸ್ನ್ಯಾಕ್ಸ್ ತಿನ್ನು. ನನಗೆ ಊಟ ಬೇಕು ಅಂತ ನಾನು ಬರಲಿಲ್ಲ ಅಪ್ಪ. ನಾನು ಸ್ನ್ಯಾಕ್ಸೇ ಸಮೋಸ, ಗೋಬಿ ಆರ್ ಗೋಲಗಪ್ಪ, ಲೈಕ್ ಪಾನಿಪುರಿ. ಒಂದು ನೂಡಲ್ಸ್ ತೊಗೊಳ್ಳೋಣ. ತಿನ್ನೋಕ್ಕಾಗುತ್ತಾ? ಊರಲ್ಲಿ ತಿನ್ನೋಕ್ಕಾಗಲ್ಲ. ಇದು ಹೇಳು, ಒಂದು ನೂಡಲ್ಸ್ ಅನ್ನೋದು, ಒಂದು ಗೋಬಿ ಹೇಳು, ಮತ್ತು ಒಂದು ಪಾನಿಪುರಿ ಹೇಳು, ಮತ್ತು ಒಂದು ಏನೋ ಬಿಡ ಬಿಡು, ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತ ಫಸ್ಟ್ ತರ್ಸೋಣ. ಒಂದು ಏನು ಗೊತ್ತಾ, ಒಂದು ಗೋಬಿ ಒಂದು ಪಾನಿಪುರಿ ತರ್ಸೋಣ. ತಿನ್ನೋಕ್ಕಾಯ್ತು ಅಂತ ಆಗುತ್ತೆ. ತಿನ್ನೋಕ್ಕೆ ನೀನು ತಿನ್ಬೇಕು, ನಾನು ತಿಂದಿಲ್ಲ ಅಂದರೆ. ನಿಮ್ಗೆ ಬೇರೆ ಏನೇನು ಆಪ್ಷನ್ಸ್ ಇದೆ ನೋಡು, ಬೇಕು ಅಂದರೆ. ಕಾಣಿಸ್ತಿಲ್ಲ. ಚೈನೀಸ್ ಸ್ಟಾರ್ಟರ್ಸ್ ಇದೆ. ವಾಟರ್ ಬಾಟ್ಲ್ ಬೇಕಾಪಿ? ಕೋಲ್ಡಾ ಇಲ್ಲ ಮಾಮ? ಕೋಲ್ಡ್. ವಾಟರ್ ಬಾಟಲ್ ಬದಲು ಏನಾದರೂ ಬೇರೆ ಲಿಕ್ವಿಡ್ ತಗೊಳ್ಳೋಣ. ಮೇಡಮ್ ಒಂದು ನಿಮಿಷ, ಏನಾದರೂ ಇದೆಯಾ? ಇದು ಫ್ರೂಟ್ ಜ್ಯೂಸ್ ಇದೆಯಾ? ಏನಾದರೂ ಇದೆಯಾ? ಇನ್ನು ವಾಟರ್ ಬಾಟಲ್ ತೆಗೆದುಬಿಡಿ. ಫ್ರೂಟ್ ಜ್ಯೂಸಲ್ಲಿ ಏನೇನಿದೆ? ವಾಟರ್ ಮೆಲನ್ ಇದೆ, ಮ್ಯಾಂಗೋ ಇದೆ, ಚೀಕು ಇದೆ, ಪೈನಾಪಲ್ ಇದೆ. ಅದು ಬೇಕು ಅಷ್ಟರಲ್ಲಿ. ಒಂದು ವಾಟರ್ ಮೆಲನ್ ತಗೊಳ್ಳಿ. ನನ್ನ ಸಮೋಸ ಬಂತು ವಿತ್ ಗ್ರೀನ್ ಚಟ್ನಿ ಆ್ಯಂಡ್ ರೆಡ್ ಚಟ್ನಿ. ಇದು ಸ್ವೀಟ್ ಅನಿಸುತ್ತೆ. ಹಾಂ, ಆಯ್ತು. ನಾನು ಅದೇ ಮತ್ತಾಯಿತು. ಪಾನಿಪುರಿ ಎಷ್ಟು ಎಸ್ಥೆಟಿಕ್ ಅಂತ ಅನಿಸ್ತಿದೆ. ಗೋಬಿ ಬಂತು. ಮಾಡೋಣ, ನಮಗೆ ತಿನ್ನಬೇಕು. ತುಂಬ ಆಗೋದಿಲ್ಲ. ಒಂದು ಊಟ ಥರ ಇದೆ ನೋಡಿ, ಇಷ್ಟಿದೆ. ಇಷ್ಟಾಗಿದೆ. ಇಲ್ಲಿಗೆ ಎಕ್ಸ್ಟಿಕ್ ಊಟ ತಂದಿದೆ. ಕಷ್ಟ ಗೋಬಿ ಬಂದಿರೋ ನಾವು ಊಟ ಥರ ತಿನ್ನೋದು, ಸ್ನ್ಯಾಕ್ಸ್ ಥರ ತಿನ್ನೋದು. ವಾಟರ್ ಮೆಲನ್ ಬಂದಿದೆ, ನಿಮಗೆ ಕುಡಿದು ನಿಮಗೆ ತಿನ್ನೋಣ. ಸ್ಯಾಟಿಸ್ಫ್ಯಾಕ್ಷನ್ ಹಿಂಗಾಗಿ ಇದಕ್ಕೆ ಇದನ್ನು ನೋಡಿಕೊಂಡು ಟೇಸ್ಟ್ ನಾನು ನೋಡ್ತೀನಿ ಹೆಂಗಿದೆ ಅಂತ. ಓಕೆ, ಚೆನ್ನಾಗಿದೆ. ವಾವ್ ಥರಲ್ಲ. ಹೇಳಿದ್ದೀನಿ, ಅವ್ರು ಪಾರ್ಸಲ್ ಅಂದಲ್ಲ ಅಷ್ಟೇ. ಪೇಟ್ ಪೂಜೆ ಡನ್, ಮತ್ತು ಜರ್ನಿ ಸ್ಟಾರ್ಟ್. ನಾನು ಒಬ್ಬಳೇ ಆಗಬೇಕಂತ ಪ್ಲ್ಯಾನ್ ಇದ್ದಿದ್ದು. ಮೇಡಮ್ ಅವ್ರು ವಾಪಸ್ ಬಂದೆ, ನೀನೇನು ಹೋಗೋದೆ ಜೊತೆಗೆ ನನ್ನ ಕರ್ಕೊಂಡು ಹೋಗೋಕ್ಕೆ ಮಹಾರಾಣಿನ. ಹೇಳಿಲ್ಲ ಸ್ಟೋರಿ, ಇನ್ನೂ ಹೇಳಿಲ್ಲ. ಅದು ನೆಕ್ಸ್ಟ್ ಅದ್ರ ಲಾಂಗ್ ಮಾಡ್ಕೊಳಕ್ಕೆ ಫೋನ್ ಇಲ್ಲ. ಇನ್ನಂತ ಈ ರೆಸ್ಟೋರೆಂಟ್ ಸಕ್ಕತ್ ಇಷ್ಟ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕೆ ಇಷ್ಟು ಬ್ಯೂಟಿಫುಲ್ ಆಗಿದೆ. ಕೈ ತೊಳ್ಕೊಂಡು ಹೋಗೋಣ ಬ್ರೋ. ಓಕೆ, ನಾನು ಇಲ್ಲಿ ಗೈಸ್ ಹಿಂಗೆ 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 ಗೊತ್ತಾಗ್ತದೆ. ಒಂಚೂರು ಚೆಲ್ಕೊಂಡ್ಬಿಟ್ನಲ್ಲ. ಇಲ್ಲಿ ನೋಡು, ನೀರು ಮಾಡಿಕೊಂಡೆ ಕೈ ತೊಳಿಬೇಕಾದ್ರೆ. ಏನು ಚೆಲ್ಕೊಂಡೆ? ನೀರು ಕೈ ತೊಳಿಬೇಕಾದ್ರೆ ನೀರು ಮಾಡಿಕೊಂಡೆ, ಗೊತ್ತೇ ಇಲ್ಲ. ಏನು ಅನಿಸ್ತಿಲ್ಲ. ನಡಿ ಟೈಮ್ ಹಾಂ, ನಡಿ ಗೈಸ್. ಯಾವ ಶಾಪು ಇಲ್ಲ, ಡೈರೆಕ್ಟ್ ಊರಿಗೆ ಹೋಗ್ತೀವಿ ಅಷ್ಟೇ. ಹೇಳಿದೆ ಕರೆಕ್ಟು. ಇಲ್ಲಿಗೆ ಹೋಗಿದ್ದು. ಚೆನ್ನಾಗಿದೆ. ಇಬ್ರು ಹುಡುಗಿರು
ವೇಗದಲ್ಲಿ ಹೋಗ್ತಾ ಇದ್ದೀವಿ. ಕ್ರೇಜಿ ಆಗಿದೆ, ನಮ್ಗಂತೂ ಭಯ. ನನಗೆ ಆಗ್ತಾ ಇಲ್ಲಪ್ಪ, ನಮ್ಮ ಮಕ್ಕಳಿಗೆ ಆಗ್ತಾ ಇಲ್ಲ. ರೋಡ್ ಸಿಕ್ಕಿಲ್ಲ ಆದ್ರೆ ಭಯ ಅಷ್ಟೇ, ಬೇರೆ ಎಂಥದ್ದು ಭಯ ಇಲ್ಲ. Continue straight, then turn right. ಹೋಗ್ತಾ ಕರೆಕ್ಟಾಗಿ ಹೋಗ್ತಿದೀವ ಅಂತ ನಾವು ಡೌಟ್ ಹೊಡಿತಾ ಇದೆ. ನಂಗೆ ಡೌಟ್ ಹೊಡಿತಲ್ಲ, ನಂಗೆ ಪಕ್ಕ ಅನ್ಸಿದೆ. ಗೈಸ್ ರೆಡಿ ಆದೆ, ಬೆಳಗ್ಗೆ ಹಾಕಿದ್ಮೇಲೆ ಅದನ್ನೇ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಏನಷ್ಟೇ ನಾನು ಹೋಮ ಅಂತ ಅಷ್ಟೇ, ಅದಕ್ಕೆ ಒಂದು ಕ್ಯಾಶುವಲಾಗಿ ಆಗಿದ್ದೀನಿ ರೆಡಿ. ಅದೇನು ಆಗ್ತಿದೆ ನಾನು ಜಾಸ್ತಿ ಫೋಟೋಸ್ ತೊಗೊಳೋದಾಗಲಿಲ್ಲ. ಇದರಲ್ಲಿ ಫೋಟೋಸೇ ತೊಗೊಂಡು ವೇಸ್ಟ್ ನಾವು ಇನ್ನೊಂದ್ಸಲಿ ಫೋಟೋಗೋಸ್ಕರ ಆದರೂ ಹಾಕೋತೀವಿ. ನಿದ್ದೆ ಬರ್ತಿದೆ ನನಗೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಊಟ ಕಡಿತಿದ್ದಾರಂತೆ, ಬನ್ನಿ ಪೇಟ್ ಪೂಜೆ ಮಾಡ್ಕೊಬರೋಣ. ಅಲ್ಲ ತಿನ್ನು, ಇಲ್ಲ ತಿನ್ನು, ಎಲ್ಲ ತಿನ್ನು, ತಿನ್ನು ಅಂತ ನೋಡಿ ಹೆಂಗೆ ಎದ್ದೋಗ್ತಾ ಇದ್ದೀವಿ. ಅಯ್ಯೋ ನಡಿಕಂತ ನಂಗೆ ಬೋರ್ ಆಗಿದೆ. ಗೈಸ್ ಕೆಲಸ ಮುಗೀತು, ನಾನು ಮುಟ್ಟ ಬಿಸ್ಕೊಂಡೆ. ಏನೋ ಇದು ಹೊಸ ಮನೆಯಿಂದ ಹಳೆ ಮನೆಗೆ ಹೋಗೋಣ. ಬಿಕಾಸ್ ಯಾಕೆ ಏನಕ್ಕೆ ಅರ್ಧೋಗುತ್ತೆ ಅಂತ ಇವ್ರು ನನಗೂ ಭಯ. ಬೇರೆ ಅದಕ್ಕೆ ಬಿಟ್ಕೊಂಡ್ರೆ ನಿಮ್ಮ ಅಮ್ಮ ಬಿಡ್ಕಲ್ಲ. ಇದ್ರೊಳಗಡೆ ಹಾಕ್ಬಿಡು, ಇದ್ರೊಳಗಡೆ ಹಾಕ್ಬಿಡು, ಅದನ್ನು ಕಬಾರ್ ನಿಂತ್ಕೊಂಬೋಣ. ನೀವು ಇವಾಗ ಹೋಗ್ತೀವಿ ಗೊತ್ತಾ ಹಳೆ ಮನೆಗೆ, ಅಲ್ಲೇ ಹುಟ್ಟಿದ್ದು ಬೆಳೆದಿರೋದಲ್ಲ ಅನ್ನ. ಇಲ್ಲಾಂದರೆ ನೀವು ಬೇರೆ ಹಾಸ್ಪಿಟ್ಲಲ್ಲಿ ಹುಟ್ಟಿ ಆಮೇಲೆ ಹಾಸ್ಪಿಟ್ಲಿಲ್ಲ ನಾವಿಲ್ಲೇ ಹುಟ್ಟಿರೋದು. ನಾನು ಗೈಸ್ ಇವಾಗ ಹೋಗ್ತಾ ಇರೋದು ನಮ್ಮಮ್ಮ ಅಲ್ಲೇ ಹುಟ್ಟಿ ಏನೋ ಇಷ್ಟು ದೊಡ್ಡವರಾದ್ರೂ ಮೀನ್ಸ್ ಲೈಕ್ ಎಲ್ಲ ಮಕ್ಕಳು ಅವರಮ್ಮ ಅವರೆಲ್ಲ ನಮ್ಮ ಅಜ್ಜಿ ಎಲ್ಲರನ್ನೂ ಮದುವೆ ಮಾಡಿ ಕಳಿಸ್ಕೊಟ್ಮೇಲೆ ಯಾರೂ ಮಾಡಿರಲಿಲ್ಲ ಮನೆ ಕಟ್ಕೋಬೇಕಂತ. ಯಾಕೆಂದರೆ ಎಲ್ಲೆಲ್ಲಿ ಆ ಊರಲ್ಲಿ ಅವ್ರು ಕೆಲಸ ಮಾಡ್ತಿದ್ರು ಅಲ್ಲೆಲ್ಲ ಮನೆ ಕಟ್ಕೊಂಡು ಹೊಂಟೋದ್ರು, ಇಲ್ಲಿ ಮಾಡಿರಲಿಲ್ಲ. ಆದರೆ ಈ ಸಲ ನಮ್ಮ ಮಾಮ ಮನೆ ಫೈನಲಿ ಕಟ್ಟಿಸಿದ್ದಾರೆ, ಅದಕ್ಕೆ ಗ್ರೂಪ್ ಪ್ರವೇಶಕ್ಕೆ ಬಂದಿರೋದು. ಅಲ್ಲಿಗೆ ಹೋಗೋಣ ಇವಾಗ. ಏನೋ ಅಲ್ಲಿಗೆ ಹೋದ್ರೆ ಕಂಫರ್ಟ್ ಗೈಸ್. ಇಲ್ಲೇ ಮಲ್ಕೋದು ಯಾರೂ ಇಲ್ಲ ಇಲ್ಲಿ ಮನೇಲಿ, ಆದರೆ ಇಲ್ಲ ಅಲ್ಲಿಗೆ ಹೋಗಬೇಕು, ಹಳೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹಂಗಿರೋ ಚೆನ್ನಾಗಿ ತಿಂದಿದ್ವಲ್ಲ ಅದಕ್ಕೆ. ಗೈಸ್ ಇನ್ನೊಂದು ಏನು ಗೊತ್ತಾ ನೋಡಿ, ಎಲ್ಲ ಇಲ್ಲಿ ತುಂಬ ಬೇಗ ಮಲ್ಕೊತಾರೆ, ಖಾಲಿ ಎಲ್ಲರ ಮನೆ ಲೈಟ್ ಆಫ್ ಆಗಿದೆ. ಲೈಕ್ ಇನ್ನೂ ಲೈಕ್ ಮೇ ಬಿ 10 ಆಗಿದೆ, ಆದರೆ ಇಲ್ಲಿ 9 o'clock ಮಲ್ಕೋತಾರೆ ಊರಲ್ಲೆಲ್ಲ ಆ ಥರನೇ. ಗೈಸ್ ಇದೆ ನಮ್ಮಮ್ಮ ಊಟ ಬೀಳ್ದಿರೋ ಮನೆ. ನಡಿ ಹೋಗೋಣ. ಗೈಸ್ ಬಂದು ಕೂತಿದ್ದೀವಿ ಅಲ್ಲೇ ಅಂತ. ನಮ್ಮ ಅಜ್ಜಿ ಯಾವಾಗಲೂ ಕೂತ್ಕೊತಿದ್ದೆ, ಅದು ಇದೇ ಪೊಸಿಷನ್ ಅಂತ. ನಾನು ಹಂಗೆ ಮುಂಚೆಲ್ಲ ಕೂತ್ಕೊಂಡೆ ಹಿಂಗೆ. ಫೈನಲಿ ಟೈರ್ಡ್ ಆಗಿದ್ದೀನಿ, ಆರಾಮಾಗಿ ಮಲ್ಕೋತೀನಿ. ಒಂಚೂರು ಫೇಸ್ ವಾಶ್ ಮಾಡಿ ಮಲ್ಕೋತೀನಿ. ಹೇ ಗೈಸ್ ನಮಸ್ತೆ, ಗುಡ್ ಮಾರ್ನಿಂಗ್. ಸೊ ಏನೋ ನಿಮಗೆ ಲಿಟ್ರಲಿ ಈ ಗುಹೆ ಕರ್ಕೊಂಡು ಹೋಗ್ತೀನಿ. ಇವಾಗ ಇಷ್ಟೊಂದು ಹಬ್ಬಿರೋ ಥರ ಇದೆ, ಮುಂಚೆ ಕಂಪ್ಲೀಟ್ಲಿ ವೇ ಇತ್ತು ಇಲ್ಲಿ. ಓಕೆನಾ, ನಿಮಗೆ ಲಿಟ್ರಲಿ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇದೇನನ್ನು ಅಂದರೆ ಇನ್ನು ಹತ್ರ ಮಾಡಿ ತೋರಿಸ್ಲಾ ಬೇಕಾದ್ರೆ ಆಮೇಲೆ ಒಂದು ಕಿತ್ತು ತೋರಿಸ್ತೀನಿ. ಅದು ಏನು ಗೊತ್ತಾ ಗೈಸ್, ಅದ್ರ ಹೆಸರು ಗೊತ್ತಿಲ್ಲ, ಇಲ್ಲಿ ಹಾಕ್ತೀನಿ ನೋಡಿ. ನಮ್ಮಮ್ಮ ಮುಂಚೆ ಊರಿಂದ ಇಲ್ಲಿಂದ ತರೋರು ನಾನು ಟಚ್ಚೇ ಮಾಡ್ತಿರಲಿಲ್ಲ ಇದನ್ನು, ಆಯಿತಾ. ಇದನ್ನು ಲಿಟ್ರಲಿ ನಾನು ಟಚ್ಚೇ ಮಾಡ್ತಿರಲಿಲ್ಲ. ಆದರೆ ಬೇರೆ ಕಡೆ ಕೆಫೆಲೆಲ್ಲ ಇದ್ರದ್ದು ಜ್ಯೂಸ್ ಮಾಡಿಕೊಟ್ರೆ ಹಾಂ ಕುಡಿತೀನಿ ಅಂತೀನಿ. ಅಮ್ಮ ಇಲ್ಲಿಂದ ತರೋರು ನಾವು ಅಯ್ಯಪ್ಪ ನಂಗೆ ಬೇಡ ಚೆನ್ನಾಗಿಲ್ಲ ಅಂತ ಇದ್ವಿ. ನೋಡಿದ್ರೆ ಇವಾಗ ಬೇಕು ಅನ್ಸುತ್ತೆ. ಅದನ್ನೇ ಹೇಳ್ತಾ ಇದ್ವಿ ನಮ್ಮ ದೊಡ್ಡಮ್ಮಂಗೆ ಇವಾಗ ಏನಂತ ನಾವು ಎತ್ಕೊಂಡು. ಇವಾಗ ಇನ್ನೊಂದು ಶಾಕಿಂಗ್ ತೋರಿಸ್ತೀನಿ ನಿಮಗೆ, ಬನ್ನಿ ಅದನ್ನು ತೋರ್ಸೋಕೆ ಕರ್ಕೊಂಡು ಹೋಗ್ತದೆ. ಇದು ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣು ಇಲ್ಲಿದೆ. ಓಕೆನಾ, ಇನ್ನೇನೇನಿದೆ, ಇದು ಏನು ಸೊಪ್ಪು ಗೊತ್ತಾ? ಅಯ್ಯೋ ಸೊಪ್ಪು ಕಸ್ಕಲ, ಏನು ಸೊಪ್ಪದು ಏನೋ ಹೇಳ್ತಾರೆ, ಸಾಂಬಾರ್ಗೆ ಹಾಕ್ತಾರಲ್ಲ. ಇನ್ನೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ ಗೈಸ್ ನೀಟಾಗಿ ನೋಡಿ. ಎಲ್ಲಿದೆ ನೋಡಿ, ಏನು ಗೊತ್ತಾ, ಇದು ಅವಕಾಡೋ ಗೈಸ್. ಇಲ್ಲೇ ಮರ ಇದೆ ಹೇಳ್ತಿದ್ರು ನಮ್ಮಮ್ಮ. ನೋಡಿದ್ರೆ ನಾನು ನಂಬೇರಲ್ಲ ನಮ್ಮಮ್ಮನ. ನಿಜವಾಗ್ಲೂ ಅವಕಾಡೋದು ಇನ್ನು ಮರನೇ ಇದೆ. ಇಲ್ಲೆಲ್ಲ ನಮ್ಮ ದೊಡ್ಡಮ್ಮ ಒಂದಷ್ಟು ಕಿತ್ತಿದ್ದಾರೆ, ಬೇಕಂದ್ರೆ ಹತ್ಬಿಟ್ಟು ಕಿತ್ಕೊಂಡು ತೊಗೊಂಡೋಗಿ. ಯಾರೋ ಬಂದಿದ್ರಂತೆ, ಒಂದು ಇಡೀ ಮೂಟೆ ತುಂಬ ತೊಗೊಂಡು ಹೋಗ್ಬಿಡ್ರೆ ಫ್ರೀಯಾಗಿ ಬಂದು ಎತ್ಕೊಂಡೋಗ್ಬಿಟ್ರೆ. ನಮ್ಮ ದೊಡ್ಡಮ್ಮಂಗೆ ಗೊತ್ತೇ ಇಲ್ವಂತ ಇದಿಷ್ಟು ಎಕ್ಸ್ಪೆನ್ಸಿವು ಹಿಂಗೆ ಕೊಡಬಾರ್ದು ಅಂತ. ಇಲ್ಲಿ ಬಿದ್ದಿದೆ ನೋಡಿ, ತೋರಿಸ್ತೀನಿ. ಲಲ್ಲ ಚೆನ್ನಾಗಿರೋದು ನಾವು ಎತ್ಕೊಂಡು ಹೋಗ್ತೀವಿ. ಅದು ಇಲ್ಲಿ ಹಿಂಗಿದೆ, ನಿಮ್ಗೆ ಗೊತ್ತು ಬಿಡಿ ಅವಕಾಡೋ ಅಂತ ಇದ್ದೀನಿ ಅಂದಮೇಲೆ. ನೋಡಿ ನಾನು ಅಂದಿದ್ದೀನಿ, ದೊಡ್ಡಮ್ಮ ನಾವು ಹೋಗಬೇಕಾದ್ರೆ ನಾನೇ ಹತ್ಬಿಟ್ಟು ಕಿತ್ಕೊಂಡು ಹೋಗ್ತೀನಿ ಅಂತ. ತೊಗೊಂಡು ಹೋಗಲೇಬೇಕು ಗೈಸ್, ನಾನು ಡಿಸಿಷನ್ ಮಾಡಿಬಿಟ್ಟಿದ್ದೀನಿ. ಎಷ್ಟೊಂದಿದೆ ಮೇಲೆ, ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ.
ನಾನು ಹತ್ತಿ ಇಲ್ಲಿ ನೋಡಿ ನೋಡಿದ್ರಾ ಇಲ್ಲಿ ಇದೆ ಅಲ್ಲಿದೆ, ಅಲ್ಲಿ ನೋಡಿ ಫುಲ್ಲು ಚೈನ್ ಲಿಂಕು. ನಾನು ಹತ್ತೀನಿ, ನಾನು ಹತ್ತಲೇಬೇಕು. ಆದರೆ ಇವಾಗ ಸ್ವಲ್ಪ ಪೂಜೆಗೆ ಹೋಗ್ಬೇಕು, ನಾನು ಲೇಟ್ ಆಗಿಬಿಡುತ್ತೆ, ನನಗೆ ಕಾಯ್ತಾ ಇದ್ದಾರೆ. ವಾಹ್, ಇಲ್ಲಿರೋ ಫೀಲಿಂಗೇ ಬೇರೆ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಚೇಪೆಕಾಯಿ ಇನ್ನು ಬೆಳೆದಿಲ್ಲ, ಆದರೆ ನೋಡಿ ಸೀಸನ್ ಬಂದಾಗ ಎಲ್ಲ ಬೆಳೆಯುತ್ತಲ್ಲ, ಸೊ ಅವಾಗಾದರೂ ಕಿತ್ಕೊಂಡು ತಿನ್ಬೋದು. ನುಗ್ಗೆ ಸೊಪ್ಪು ಇವಾಗ ನೆನಪಾಯ್ತದ್ರು. ನಾನು ಏನು ನುಗ್ಗೆ ಸೊಪ್ಪು ಅಂದ ತಕ್ಷಣ ಹೋಗ್ತಿದ್ದೀನಿ. ಇದೇನಂತ ಗೊತ್ತಿಲ್ಲ ನನಗೆ, ಆಯಿತಾ. ಇದೇನು, ಇದು ನಿಂಬೆಹಣ್ಣು ಗಿಡ, ಇದು ಚೇಪೆಕಾಯಿ ಮತ್ತು ಅವಕಡೋದು. ನೆಕ್ಸ್ಟ್ ಇನ್ನೇನಿದೆ. ಯಪ್ಪ, ಮುಂಚೆಲ್ಲ ಎಷ್ಟು ಚೆನ್ನಾಗಿ ಹಿಂಗೆ ಆಡ್ತಿದ್ವಿ ಗೊತ್ತಾಗುತ್ತೆ. ನಾವಿಲ್ಲೆಲ್ಲ ನಮ್ಮ ಅಜ್ಜಿ ಇರಬೇಕಾದ್ರೆ ನಾವು ದಸರಾ ಹಾಲಿಡೇಸ್ಗೆಲ್ಲ ಬರ್ತಿದ್ವಿ ಇಲ್ಲಿಗೆ. ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ನಾವು ಅಷ್ಟು ಬರೋದು ಬಿಟ್ಬಿಟ್ವಿ. ನೋಡಿ ಇಲ್ಲಿ ನುಗ್ಗೆ ಸೊಪ್ಪು ಕಾಣಿಸ್ತಿದ್ಯಾ ನಿಮಗೆ? ಐ ಆಮ್ ಸೋ ಹ್ಯಾಪಿ. ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಏನು ಕೇಳಿಸಿದ್ರಿ ಹಿಂಗೆ ಆಡ್ತಿದ್ವಿ ಅಂದರೆ, ಒಳ್ಳೆ ಮೆಮೊರೀಸ್ ಇದೆ ಇಲ್ಲಿ ನಮಗೆ. ಗುರುವನಪ್ಪ ಆದ್ಮೇಲೆ ಬರೋದು ಬಿಟ್ಬಿಟ್ವಿ. ಹ್ಯಾಪಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ನಮ್ಮ ಮನೆ, ಇಲ್ಲ ನೋಡಿ ಆ ಥರ ಮನೆ ಅಂತ. ಇಲ್ಲಿ ಏನು ತರಕಾರಿಗೆಲ್ಲ ಎಲ್ಲೋ ಹೋಗ್ಬೇಕಂತೆಲ್ಲ ಇಲ್ಲೇ ಬೆಳ್ತಾರೆ, ಇಲ್ಲೇ ಕಿತ್ಕೊಂಡು ಇಲ್ಲೇ ತಿಂತಾರೆ. ಆ ಥರ ಅಲ್ಲಿ ತಿಂತಾರೆ ಅಂದರೆ ಅಡುಗೆಗೆ ಹಾಕ್ತಾರೆ. ಐ ಆಮ್ ರೆಡಿ, ಲುಕಿಂಗ್ ಬ್ಯೂಟಿಫುಲ್. ಆರಾಮಾಗಿ ಆಮೇಲೆ ತೋರಿಸಿ ಹಂಗೆ ಅಂತೀನಿ, ಆಮೇಲೆ ಲೈಕ್ ಮರ್ತೋಗೋದಕ್ಕಿಂತ ಎಲ್ಲೂ ಸ್ಪೇಸೇ ಇರಲ್ಲ ಇಟ್ಟು ತೋರಿಸೋದಕ್ಕೆ. ನೋಡಿ ಇದ್ರ ಮೇಲೆ ಒಂದು ಲೈಕ್ ಏನಂತಾರೆ ದುಪ್ಪಟ್ಟ ಸಮಥಿಂಗ್ ಅದು ಬರುತ್ತೆ, ಫುಲ್ ಆಮೇಲೆ ತೋರಿಸ್ತೀನಿ. ಅದು ಹೆಂಗಿದ್ರು ನಮ್ಮ ಅಕ್ಕ ಇದ್ದಾಳೆ, ಅವಳ ಕೈಲಿ ಇಟ್ಕೊಳ್ಳಿ ಅಂದ್ಬಿಟ್ಟಾದ್ರೆ ಮಾಡ್ತೀನಿ. ನಿನ್ನೆ ಅವ್ರ ಕೈಲಿ ಹೇಳೋಕ್ಕಾಗಿಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಹಾಕ್ಕೊಂಡಿದ್ದೆ. ಒಂದು ಪಿಕ್ಚರ್ಸ್ ತೊಗೊಂಡಿಲ್ಲ, ಒಂದು ಇದು ತೊಗೊಂಡಿಲ್ಲ. ಲೈಕ್ ಸೋ ಡಿಸಪಾಯಿಂಟೆಡ್. ಇನ್ನೊಂದ್ಸಲ ಬಟ್ಟೆ ಹಾಕ್ಕೊಂಡು ಶೂಟ್ ಮಾಡ್ತೀನಿ. ವಾಸ್ ಲುಕಿಂಗ್ ಸೋ ಪ್ರಿಟಿ. ಈ ಫೋಟೋ ಹೊಡ್ಕೊಂಡು ಆರಾಮಾಗಿ ಹೋಗೋಣ, ಏನು ಮಾಡೋಕ್ಕೆ ಕೆಲಸ ಇಲ್ಲ. ಗೈಸ್, ಮನೆ ಹತ್ರ ಬಂದ್ವಿ. ಹಳೆ ಮನೆಯಿಂದ ಹೊಸ ಮನೆಗೆ, ಹೊಸ ಮನೆಯಿಂದ ಹಳೆ ಮನೆಗೆ. ನನ್ನ ಕೂದಲೆಲ್ಲ ಗೋಂಚ್ಕೊಂಡಿದೆ. ನಾನೇನೋ ಗಾಡೀಲಿ ಹೆಂಗೆ ಮನೆ ಗೊತ್ತಾ, ಲೇಡೀಸ್ ಕೂತ್ಕೋತಾರಲ್ಲ ಅಂತಂದರೆ ಎಲ್ಲ ಹಾಳಾಗಿ ಬಿಡುತ್ತೆ ಅಂತ. ನೋಡಿ ಹೋಗುತ್ತಾ ಇದ್ದೇನೆ ಒಳಗೆ. ನಾನು ಐರನ್ನೆಲ್ಲ ಹೊಟ್ಟೋಗ್ತಾ ಇದೆ. ಮೈಕ್ ಎತ್ಕೊಂಡ ಆ ಮನೆ ಕೀ ಇನ್ನೊಂದ್ಸಲಿ ಹೋಗ್ತಾ ಇದ್ದಾರೆ ಮೇಡಮ್ ಅವರು. ನಮ್ಮ ಅಮ್ಮಗೆ ತೋರಿಸ್ಬೇಕು, ನಮ್ಮ ಪಪ್ಪ ಬರ್ತಾ ಇದ್ದಾರೆ, ತೋರಿಸ್ಬೇಕು. ಎಲ್ಲನೂ ನೆಕ್ಬಾರ್ದು ಹೊಡಿತೀನಿ. ಒಂದು ಯಾವ್ದು ಬೇಕು ಒಂದು ಎತ್ಕೊಂಡು ಜಾಸ್ತಿ ಹಾಕ್ಬಿಟ್ರು ನನಗೆ. ನೋಡಿ ಗೈಸ್ ಹೇಗಿದೆ ಅಂತ. ಇಲ್ಲಿ ಎಲ್ಲ ಕಡೆ ಹೋದ್ರು ನೇಚರೇ. ಹೊಸದ ತಿನ್ನೋಣ, ಎಲ್ಲ ಮುಗ್ದೋಗಿದೆ. ಆಮೇಲೆ ಬಂದಿದ್ದೀವಿ. ಲೈಕ್ ಬಿಡಿ ಲೈಫಲ್ಲೇ ಆಮೇಲೆ ಇನ್ನೊಂದು ಗೊತ್ತಾ, ನನ್ನ ಕೇಳ್ತಿಲ್ಲ ಪಪ್ಪ. ಆದರೆ ನಾನು ಹೆಂಗೆ ಬಿಟ್ಬಿಟ್ಟು ಅಂತಾರೆ ನನಗೆ ಗೊತ್ತಿಲ್ಲ. ನಾನು ಯಾವಾಗ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ, ಪೊಲೀಸ್ ಬೈಕೇನೆ ನಾನು ತಿರುಗಿಸ್ಬಿಟ್ಟೆ ಗಾಡಿ. ಅಲ್ಲಿ ತಿರುಗಿರಲಿಲ್ಲ ಅಂದರೆ ನಾನು ಬಿದ್ದೋಗ್ತಿರಲಿಲ್ಲ, ಬಿದ್ದಿರ್. ಇದು ನಿನಗೆ ಬ್ಯಾಗ್ ಸಮೇತ ಇದೆ ಅಲ್ವಾ, ಬಿದ್ದಿರ್ ಗೊತ್ತಾಗಬೇಕಲ್ಲ. ಗೊತ್ತಾಗಲಿಲ್ಲ ನಾನು ಹಂಗೆ ಕೂರಿಸ್ಬಿಟ್ಟಿದ್ದೆ ಅದನ್ನು. ನಾನು ಹಿಂಗೆ ಆಡ್ತಾ ಇದ್ದಾರೆ ನೋಡಿ. ನೋಡಿ ಅಡುಗೆ ರೆಡಿ ಆಗ್ತಾ ಇದೆ. ಅಕ್ಕಿ ರೊಟ್ಟಿ ಅದು ಹಿಂಗೆ ಒಂದು ಹಿಡಿದಿದ್ದು. ಊಟ ಆಯಿತು, ಓಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ಗೆ ಹೋಗ್ಬೇಕು ನಾವು, ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಹೋಗಿ ಓಡ್ತಾ ಇದ್ದೀವಿ. ಆಲ್ರೆಡಿ ಎಷ್ಟಪ್ಪ ಇವಾಗ ಟೈಮು? 2:10 ಆಗಿದೆ. ಫುಲ್ಲು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಬೇಕು. ಲೇಟಾಗಿ ಹೋದರೆ ಕಷ್ಟ. ಮತ್ತು ಅಲ್ಲಲ್ಲಿ ಮಳೆ ಬರುತ್ತೆ ಕೂಡ. ಇವಾಗ ಆಲ್ರೆಡಿ ಲಣಿ ಆಗ್ತಾಯಿದೆ. ಮನೆಗೆ ರೀಚ್ ಆಯ್ತು. ನಾವೇ ಬಾಕು ತೆಗಿಯೋದು ಗೈಸ್. ಸೊ ಟಯರ್ಡ್. ಯಾವಾಗ ಬಿಚ್ಚಿ ಅನಿಸ್ತಾ ಇದೆ. ಇದೆಲ್ಲ ಗೈಸ್ ಒಂದು 2 hours ಅಷ್ಟೇ ಹಾಕೋಕ್ಕೆ ಸಾಧ್ಯ.